ಸ್ನೇಹಿತರೆ, ಟೆಕ್ T90 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಇಟ್ಸ್ ಯುವರ್ ಕಪ್ ಆಫ್ ಟೀ. ಓಕೆ, ಸೊ ಇವಾಗಿನ ಟಾಪಿಕ್ ಬಂದುಬಿಟ್ಟು ಏನಂದರೆ, ವರ್ಡಲ್ಲಿ ಏನು ಹೆಡ್ಡರ್ ಇರುತ್ತೆ ಅದನ್ನು ಆಲ್ ಪೇಜಿಗೆ ಹೇಗೆ ಸೆಟ್ ಮಾಡೋದು ಒಂದೇ ಇದಕ್ಕೆ ಅಂತ. ಓಕೆ, ಸೊ ಒನ್ ಟೈಮ್ ಹೇಗೆ ನಾವು ಹೆಡ್ಡರ್ನ ಎಲ್ಲ ಪೇಜಸ್ಗೆ ಸೆಟ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ ಮೊದಲೇದಾಗಿ ಏನಂದರೆ MS ಆಫೀಸ್ ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ಇನ್ಸರ್ಟ್ ಟ್ಯಾಬ್ ಇದೆ. ಸೊ ಇನ್ಸರ್ಟ್ ಟ್ಯಾಬ್ ತೊಗೊಳ್ಳಿ. ಸೊ ಅದರಲ್ಲಿ ಹೆಡ್ಡರ್ ಅಂತಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಹೆಡ್ಡರು ಮತ್ತು ಇಲ್ಲಿ ಪುಟ್ಟರ್ ಇದೆ ನೋಡಿ, ಇದು ಹೆಡ್ಡರ್ ಆ್ಯಂಡ್ ಪುಟ್ಟರ್ ಟ್ಯಾಬ್ ಬಂದುಬಿಟ್ಟು ಹೆಡ್ಡರು. ಸೊ ಇದನ್ನು ಕ್ಲಿಕ್ ಮಾಡಿ ಅದರಲ್ಲಿ ಎಡಿಟ್ ಹೆಡ್ಡರ್ ಅಂತಿರುತ್ತೆ, ಅದನ್ನು ತೊಗೊಳ್ಳಿ. ಸೊ ಇಲ್ಲಿ ನಿಮ್ಗೆ ಏನು ಬೇಕು ಹೆಡ್ಡರ್ ಅದನ್ನು ಯೂಸ್ ಮಾಡ್ಬೋದು, ಅಥವಾ ನನಗೆ ಈ ಹೆಡ್ಡರ್ನ ಮ್ಯಾನ್ಯುವಲ್ಲಿ ಮಾಡೋದಕ್ಕಿಂತ ನನಗೆ ಡಿಫಾಲ್ಟ್ ಏನು ಟೆಂಪ್ಲೇಟ್ ಇರುತ್ತೆ ಆ ಹೆಡ್ಡರ್ನ ಯೂಸ್ ಮಾಡ್ತೀನಿ ಅಂದರೆ ನೀವು ಇನ್ಸರ್ಟ್ ತೊಗೊಳ್ಳಿ. ಸೊ ಹೆಡ್ಡರ್ ತೊಗೊಳ್ಳಿ. ಸೊ ಇಲ್ಲಿ ಡಿಫಾಲ್ಟಾಗಿ ಎಷ್ಟೊಂದು ಹೆಡ್ಡರ್ಸ್ ಇರುತ್ತೆ, ಸ್ಟೈಲ್ಸ್, ಫಾಂಟ್ ಎಲ್ಲ. ಸೊ ಎಕ್ಸಾಂಪಲ್ ಈ ಥರ ಸ್ಟೈಲ್ ಬೇಕಂದ್ರೆ ಈ ಥರದ್ದು ನೀವು ತೊಗೋಬೋದು. ಸೊ ಈಗ ಈ ಹೆಡ್ಡರ್ ತೊಗೊಂಡು ಇದರಲ್ಲಿ ನೀವು ಕೂಡ ಕಲರ್ ಕೂಡ ಚೇಂಜಸ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಬ್ಲೂ ಇದೆ, ಬ್ಲ್ಯಾಕು, ಆರೆಂಜು, ಸೊ ಈ ರೀತಿ. ಸೊ ಇದರಲ್ಲಿ ಮತ್ತೆ ಡಿಸೈನ್ ಅಂತ ಬರುತ್ತೆ, ಇಲ್ಲಿ ನೋಡಿ ಡಿಸೈನಲ್ಲಿ ಕೂಡ ನೀವು ಏನೈತಿ ಬೇರೆ ಬೇರೆ ಡಿಸೈನ್ಸ್ನ ಆ್ಯಡ್ ಮಾಡ್ಕೋಬೋದು. ಫೈಲ್ ನೇಮ್ ಅಥವಾ ಪಿಕ್ಚರ್ಸ್ ಬೇಕಂದ್ರೆ ನಿಮ್ಗೆ ಯಾವ್ದಾರು ಪಿಕ್ಚರ್ಸ್ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಎಕ್ಸಾಂಪಲ್ಗೆ ನನ್ನ ಕಡೆ ಪಿಕ್ಚರ್ಸ್ ಯಾವುದು ಇಲ್ಲ ಈಗ ಶೋ ಮಾಡಲಿಕ್ಕೆ, ಪಿಕ್ಚರ್ಸ್ ಇಲ್ಲ. ಸೊ ನಿಮ್ಗೆ ಯಾವುದಾದ್ರೂ ಪಿಕ್ಚರ್ ಇದ್ದರೆ ಪಿಕ್ಚರ್ ಕೂಡ ಇದು ಮಾಡೋದು. ಆನ್ಲೈನ್ ಪಿಕ್ಚರ್ಸ್ ನೋಡೋಣ ಬಿಂಗಲ್ಲಿ. ಸೊ ಎಕ್ಸಾಂಪಲ್ಲಿಗೆ ಆ್ಯನಿಮಲ್ಸ್ ತೊಗೊತೀನಿ. ಸೊ ಆ್ಯನಿಮಲ್ಸಲ್ಲಿ ಓಕೆ ಇನ್ಸರ್ಟ್. ಸೊ ಇದನ್ನು ಓಕೆ ಸೊ ಇದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಪಿಕ್ಚರ್ಸ್ನ ಸೊ ಈಗ ಡಿಸೈನಲ್ಲಿ ಸೊ ಪಿಕ್ಚರ್ಸ್ ಆ್ಯಡ್ ಆಯಿತು. ಸೊ ಫಾರ್ಮ್ಯಾಟ್ ಬೇಕಂದ್ರೆ ನೀವು ಅದನ್ನು ಫಾರ್ಮ್ಯಾಟ್ ಕೂಡ ಚೇಂಜ್ ಮಾಡ್ಕೋಬೋದು. ಈ ರೀತಿ ಫಾರ್ಮ್ಯಾಟ್ ಇರುತ್ತೆ. ಫಾರ್ಮ್ಯಾಟಲ್ಲಿ ಯಾವ ಫಾರ್ಮ್ಯಾಟಲ್ಲಿ ಬೇಕೋ ನೀವು ಫಾರ್ಮ್ಯಾಟಲ್ಲಿ ಇದನ್ನು ಏನಿತ್ತು ಪಿಕ್ಚರ್ಸ್ನ ಚೇಂಜ್ ಮಾಡ್ಕೋಬೋದು. ಓಕೆ, ಈ ರೀತಿ. ನೆಕ್ಸ್ಟ್ ಇದಾದಮೇಲೆ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ, ಬ್ಯಾಕ್ಗ್ರೌಂಡ್ ಕೂಡ ರಿಮೂವ್ ಮಾಡ್ಕೋಬೋದು. ಆ ಸ್ಟುಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಳಿಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ಸರ್ಟಲ್ಲಿ ಸೊ ಹೆಡ್ಡರಲ್ಲಿ ಆಲ್ರೆಡಿ ನಾವು ಹೆಡ್ಡರಲ್ಲಿ ಇದ್ದೀವಿ. ಸೊ ನಮಗಿಲ್ಲ ಈ ಥರ ಬೇಡ ಅಂದರೆ ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ ನೋಡ್ಬೋದು ಇಲ್ಲಿ ಹೆಡ್ಡರಲ್ಲಿ ಕೂಡ. ಸೊ ನಾವು ಆವಾಗ ತೊಗೊಂಡಿದ್ದು ಇದಿದೆ. ಸೊ ಫೇಸೆಟ್ ಇವೆಂಟ್ ಪೇಜು ಆಡ್ ಪೇಜ್ ಅಂತ ಇರುತ್ತೆ. ಓಕೆ, ನಾನು ಇವೆಂಟ್ ಪೇಜದ್ದು ಇದನ್ನು ತೊಗೊಂಡಿದ್ದೆ. ಸೊ ಇದರಲ್ಲಿ ಫಾರ್ಮ್ಯಾಟ್ ಇದೆ. ಫಾರ್ಮ್ಯಾಟಲ್ಲಿ ಯಾವುದೇ ರೀತಿ ಕಲರ್ಸ್ ಚೇಂಜಸ್ ಆಗ್ತಾ ಇಲ್ಲ, ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಮಾಡಿದ್ರಲ್ಲಿ. ಓಕೆ, ಸೊ ಇದರಲ್ಲಿ ಬೇಕಾದ್ರೆ ನೀವು ಬೇರೆ ಇದನ್ನು ತೊಗೋಬೋದು, ಪ್ಯಾಟರ್ನ್ ಅದು ಸೇಮ್ ಇರುತ್ತೆ. ಕಲರ್ನ ಬೇಕಾದ್ರೆ ನಾವು ಬೇರೆ ನೋಡೋಣ. ಸೊ ಈ ರೀತಿ ಕಲರ್ ಪ್ಯಾಟರ್ನ್ ಮಾಡ್ಬೋದು ಅಕ್ರಿಲಿಕ್ಕಲ್ಲಿ. ನೆಕ್ಸ್ಟು ಸೊ ಇದನ್ನು ನೀವು ನೋಡ್ಬೋದು. ಸೊ ಫಸ್ಟು ಇದು ಸೆಲೆಕ್ಟ್ ಮಾಡಿಕೊಂಡು ಇದರದ್ದು ಪ್ಯಾಟರ್ನ್ ನೀವು ತೊಗೋಬೋದು. ನೆಕ್ಸ್ಟ್ ಇದನ್ನು ತೊಗೊಂಡು ಸೆಕೆಂಡ್ ಒನ್ನದ್ದು ಲೇಯರಲ್ಲಿ ಸೆಲೆಕ್ಟ್ ಮಾಡಿ. ಓಕೆ, ಸೊ ಇದರದ್ದು ಫಾರ್ಮ್ಯಾಟು, ಇದರಲ್ಲಿ ಸ್ಟೈಲ್ ಬೇರೆ, ಕಲರ್ಸಲ್ಲಿ. ಓಕೆ, ಡಿಸೈನು, ಫಾರ್ಮ್ಯಾಟ್, ಕಲರ್ ನೋಡ್ಬೋದು. ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗ್ತಾಯಿದೆ, ಬ್ಲ್ಯಾಕ್, ಬ್ಲೂ, ರೆಡ್. ರೆಫರೆನ್ಸಲ್ಲಿ ಬಾಕ್ಸ್ ಟೈಪ್ ಮಾಡ್ಬೋದು. ನೆಕ್ಸ್ಟ್ ಇದರದ್ದು ಕಲರ್ ಬಂದುಬಿಟ್ಟು ರೆಡ್, ಬ್ಲೂ, ಈ ರೀತಿ ನೀವೇನೈತಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಪ್ಯಾಟರ್ನ ನೀವು ಹಾಕ್ಕೋಬೋದು. ಇದನ್ನು ಬೇಕಾದ್ರೆ ನೀವು ಸೈಜಲ್ಲಿ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ ಈ ರೀತಿ ನನಗೆ ಹೆಡ್ಡರ್ ಬೇಕಂದರೆ ಈ ರೀತಿ ನೀವು ಹೆಡ್ಡರ್ನ ಚೇಂಜ್ ಮಾಡ್ಕೋಬೋದು. ನನಗೆ ಈ ಥರ ಬೇಕಂತ ಇದನ್ನು ಬೇಕಂದ್ರೂ ಕೂಡ ನೀವು ಸೊ ಈ ರೀತಿ ಪ್ಯಾಟರ್ನ ಮಾಡ್ಕೋಬೋದು. ಸೊ ಇದನ್ನು ಮೇಲೆ ತೊಗೊಳ್ಳೋಣ. ಸೊ ಇದು ಇನ್ನೊಂದಿಟ್ಟು ಸ್ಮಾಲ್ ಮಾಡ್ಕೊಳ್ಳೋಣ.
ಸೊ ಈ ರೀತಿ ಏನಾಗುತ್ತೆ ನೀವು ಹೆಡ್ಡರ್ ಪ್ಯಾಟರ್ನ್ ರೆಡಿ ಆಗುತ್ತೆ. ಸೊ ನಿಮಗೆ ಇಲ್ಲಿ ಬೇಕಾದ್ರೆ ನೀವು ಬೇಕಾದ ನೇಮ್ ಕೂಡ ನಾವೇನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಓಕೆ, ಟೆಕ್ಸ್ಟ್ ತೊಗೊತೀನಿ. ಟೆಕ್ಸ್ಟ್ ಟಾಪ್, ಮಿಡಲ್, ಬಾಟಮ್ ಇದೆ ಟಾಪಲ್ಲಿ. ಸೊ ಇದನ್ನೇನು ಮಾಡೋಣ, ಇನ್ನೂ ಸ್ಮಾಲ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇದನ್ನು ಒಂಥರ ಪೈಪ್ ಥರ ಐತಿ ಈಗ ಅದು. ಓಕೆ ಓಕೆ, ಸೊ ಇದನ್ನು ಇನ್ನೊಂದಿಟ್ಟು ಸ್ಮಾಲ್ ಮಾಡ್ಕೊಳ್ಳೋಣ. ಓಕೆ, ಡಿಸೈನ್ ಅಂದರೆ ಚೆಂದ ಕಾಣುತ್ತೆ. ಓಕೆ, ಈ ರೀತಿ ನಮ್ಗೆ ಇದು ಒಂಥರ ಏನೋ ಬಬಲ್ ಟೈಪ್ ಅನಿಸುತ್ತೆ, ಬೇಡ ಅಂದರೆ ನೀವು ಫ್ಲ್ಯಾಟ್ ಆಗಿನೂ ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಿರ್ತದೆ. ಸೊ ಏನೂ ಬೇಡ ಅಂದರೆ ನಾರ್ಮಲ್ ಪ್ಲೇನನ್ನು ಕೂಡ ತೊಗೋಬೋದು. ಸೊ ಸಾರಿ, ನಾನು ಪ್ಲೇನ್ ಮಾಡ್ತೀನಿ, ಫ್ಲ್ಯಾಟ್ ತೊಗೊತಾ ಇದ್ದೀನಿ. ಓಕೆ, ಇದನ್ನು ನೀವು ಕೂಡ ಹಿಂಗೆ ಸೈಜು ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇಲ್ಲಿ ನೋಡಿ, ಡ್ರ್ಯಾಗ್ ಮಾಡಿದ್ರೆ ಈ ಥರ ಕಾಣುತ್ತೆ. ಸೊ ಇದರಲ್ಲೂ ಕೂಡ ನೀವು ಹೆಚ್ಚು ಕಡಿಮೆ ಸೈಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನೀವು ಬೇಕಂದ್ರೆ ಇದನ್ನು ಇಲ್ಲಿನೂ ಕೂಡ ತೊಗೋಬೋದು. ಮಿಡಲಲ್ಲಿ ಪ್ಯಾಟರ್ನ್ ಈ ಥರ ಬೇಕಂದ್ರೆ ಈ ಥರನೂ ಕೂಡ ಚೇಂಜಸ್ ಮಾಡ್ಕೋಬೋದು. ಸೊ ಈಗ ನೆಕ್ಸ್ಟ್ ಇದಕ್ಕೆ ಏನು ಮಾಡೋಣ, ಔಟ್ಲೈನ್ ಬೇಕಂದ್ರೆ ಔಟ್ಲೈನ್ ಹಾಕ್ಕೋಬೋದು. ನೀವು ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ನಿಮಗಿದೆ, ನಿಮ್ಮ ಇಷ್ಟ. ಸೊ ಇದರದ್ದು ಕೂಡ ಔಟ್ಲೈನ್ ನೀವು ಮಾಡ್ಕೋಬೋದು. ಸೇಫ್ ಫಿಲ್ ಕಲರ್ ಕೂಡ ಪ್ಯಾಟರ್ನ್ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಅದಾದಮೇಲೆ ಔಟ್ಲೈನ್ ಕೂಡ ನೀವು ಮಾಡ್ಕೋಬೋದು ಇದಕ್ಕೆ ಆ್ಯಡ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದು ಸೇಫ್ ಇರುತ್ತೆ. ಸೇಫ್ ಎಫೆಕ್ಟ್ ಕೂಡ ನೀವು ಕೊಡ್ಬೋದು. ಗ್ಲೋ ಬೇಕಂದ್ರೆ ಗ್ಲೋ. ಓಕೆ, ಕಲರ್ ಗ್ಲೋ ಬರುತ್ತೆ ನೋಡಿ. ಸೊ ಈ ರೀತಿ ನೀವು ಏನೈತಿ ಹೆಡ್ಡರ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಈಗ ಟೆಕ್ಸ್ಟ್ ಹಾಕಬೇಕಂದ್ರೆ ಹೆಡ್ಡರಿಗೆ ಸೊ ಏನು ಮಾಡೋಣ, ಟೆಕ್ಸ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ತಾವು ನೋಡ್ಬೋದು ಟೆಕ್ಸ್ಟ್ ಏನೂ ಕಾಣ್ತಾ ಇಲ್ಲ. ಓಕೆ, ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀವಿ, ಬಟ್ ಟೆಕ್ಸ್ಟ್ ಏನು ಅನ್ನೋದನ್ನು ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ಅದು ಏನು ಅನ್ನೋದು ಇದು ಮಾಡ್ತೀನಿ, Ctrl+Z. ಓಕೆ, ಈಗ ಟೆಕ್ಸ್ಟ್ನ ಆ್ಯಡ್ ಮಾಡೋಣ. T90. ಸೊ ಇದ್ರದ್ದು ಏನು ಮಾಡೋಣ, ಡೈರೆಕ್ಷನ್ ಕೂಡ ನೀವು ಚೇಂಜ್ ಮಾಡ್ಬೋದು. ರೊಟೇಟು 90 ಈ ರೀತಿಯೂ ಮಾಡ್ಬೋದು. ರೈಟ್ ಮಾಡ್ಬೋದು, ಅಲೈನ್ ಲೆಫ್ಟ್ ಮಾಡ್ಬೋದು, ಡೈರೆಕ್ಷನ್ ಹಾರಿಜಾಂಟಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಹೋಮ್ ಬಂದರೆ ಮಿಡಲ್ಲು ಲೆಫ್ಟು. ಸೊ ಏನೈತಿ ಅದು ನೀವು ಪ್ಯಾಟರ್ನ ಸೆಲೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದರಲ್ಲಿ ಕೂಡ ನೀವೇನು ಮಾಡೋದು, ಡಿಸೈನ್ ಕೂಡ ಚೇಂಜಸ್ ಮಾಡ್ಕೋಬೋದು. ಕಲರ್ಸ್ ಹಾಕ್ಕೊಂಡು ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ಕಲರ್ ಚೇಂಜ್ ಆಗ್ತಾಯಿದೆ ಪ್ಯಾಟರ್ನ್ಸಲ್ಲಿ. ಸೊ ನೀವು ಈ ರೀತಿ ಯಾವ್ದು ಬೇಕೋ ನಿಮಗೆ ಹೆಡ್ಡರ್ ರೆಡಿ ಮಾಡಿಕೊಂಡು, ಸೊ ಅವಾಗೇನಿತ್ತು ಅದಷ್ಟು ಇದು ಇತ್ತು ಅನಿಸುತ್ತೆ, ಇದನ್ನು ತೊಗೊಳ್ಳೋಣ. ಮಿಡಲಲ್ಲಿ ವೈಟ್, ಆರೆಂಜ್, ಕೇಸರಿ, ಬಿಳಿ ಹೆಸರು ಥರ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಏನು ಮಾಡೋಣ, ಇದು ಹೆಡ್ಡರ್ ರೆಡಿ ಆಯಿತು. ಸೊ ನೆಕ್ಸ್ಟ್ ಈಗ ಇದನ್ನು ನಾನು ಏನು ಮಾಡ್ಬೇಕಂತ ಮಾಡಿದ್ದೀನಿ, ಫುಲ್ ಪೇಜಸ್ಸಿಗೆ ಆಲ್ ಪೇಜಸ್ಸಿಗೆ ಬರೋದು ಹೇಗೆ ಅನ್ನೋದು ನೋಡೋಣ. ಓಕೆ, ನೆಕ್ಸ್ಟ್ ಇದಾದಮೇಲೆ ಹೆಡ್ಡರ್ಗೆ ಬಂದು ಡಿಸೈನ್ ಆಯಿತು. ಹೆಡ್ಡರಲ್ಲಿ ಎಡಿಟ್ ಹೆಡ್ಡರ್ ತೊಗೊಳ್ಳೋಣ. ಓಕೆ, ಸೊ ಇದಾದಮೇಲೆ ಟೈಟಲ್ ಹಾಕ್ಕೊಳ್ಳೋಣ. ಹೆಡ್ಡರ್. ಸೊ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಫಸ್ಟ್ ಪೇಜು ಮತ್ತು ಡಿಫ್ರೆಂಟ್ ಆಡ್ ಆ್ಯಂಡ್ ಈವನ್ ಪೇಜಸ್. ಓಕೆ, ಸೊ ಈ ರೀತಿ ಇರುತ್ತೆ. ನಿಮಗೆ ಬೇಕಂದರೆ ನೀವು ಡಿಫ್ರೆಂಟ್ ಕೂಡ ಮಾಡ್ಕೋಬೋದು. ಫಸ್ಟ್ ಪೇಜ್ ಮತ್ತು ಸೆಕೆಂಡ್ ಪೇಜ್, ಅಥವಾ ಡಿಫ್ರೆಂಟ್ ಆಡ್ ಆ್ಯಂಡ್ ಈವನ್ ಪೇಜಸ್ಸಿಗೆ ಬೇರೆ ಬೇರೆ ಇರಬೇಕಂದ್ರೆ ಬೇರೆ ಬೇರೆ ಕೂಡ ನೀವು ಮಾಡ್ಕೋಬೋದು. ಓಕೆ, ನಾನು ಏನು ಮಾಡ್ತೀನಿ, ಆಡ್ ಆ್ಯಂಡ್ ಈವನಿಗೆ ಬೇರೆ ಬೇಕಂತ ಇದು ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಪೇಜ್ ನಂಬರ್ ಕೂಡ ಆ್ಯಡ್ ಮಾಡ್ಬೋದು ನೀವು. ಟಾಪ್ ಬೇಕಂದ್ರೆ ಟಾಪು, ಬಾಟಮ್ ಬೇಕಂದ್ರೆ ಬಾಟಮು. ಸೊ ನಾನು ಏನು ಮಾಡ್ತೀನಿ, ಜಸ್ಟ್ ಸಿಂಪಲ್ಲಾಗಿ ಬಾಟಮಿಗೆ ಪೇಜ್ ನಂಬರ್ ಇದು ಮಾಡ್ತೀನಿ. ಬಾಟಮ್ ಆಫ್ ಅ ಪೇಜ್
ಪೇಜ್ ನಂಬರ್. ಓಕೆ, ಸೊ ಈಗೇನಾಯಿತು ಹೆಡ್ಡರು ಪುಟ್ಟರು. ಸೊ ಇವಾಗ ನಾನು ಏನು ಮಾಡೋಣ, ಕ್ಲೋಸ್ ಮಾಡ್ತೀನಿ 1ನೇ ಪೇಜ್. ಓಕೆ, ನೆಕ್ಸ್ಟ್ ಪೇಜ್ ಹೋಗ್ತೀನಿ. ಸೊ 2ನೇ ಪೇಜಿಗೆ ನಮ್ದು ಯಾವುದೇ ರೀತಿ ಏನು ಹೆಡ್ಡರ್ ಬಂದಿಲ್ಲ. ಸೊ ಯಾಕಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಮ್ಮದು ಹೆಡ್ಡರ್ ಏನಾಗಿದೆ ಚೇಂಜ್ ಮಾಡಿದ್ದೀವಿ ನಾವು ಸೆಟ್ಟಿಂಗ್ಸಲ್ಲಿ. ಹೆಡ್ಡರಲ್ಲಿ ಎಡಿಟ್ ಹೆಡ್ಡರ್ ಬಂದುಬಿಟ್ಟು ಇಲ್ಲಿ ನೋಡಿ ಡಿಫ್ರೆಂಟ್ ಆಡ್ ಆ್ಯಂಡ್ ಈವನ್ ಪೇಜಸ್ ಅಂತ. ಸೊ ಇದನ್ನು ತೆಗೆದುಬಿಟ್ಟು ಕ್ಲೋಸ್ ಮಾಡೋಣ. ಸೊ ಇವಾಗ ಫಸ್ಟ್ ಫೇಜು ಸೆಕೆಂಡ್ ಫೇಜು ಸೇಮ್ ಆಗುತ್ತೆ. ಸೊ ಈ ರೀತಿ ನೀವು ಫಸ್ಟ್ ಫೇಜು ಮತ್ತು ಸೆಕೆಂಡ್ ಪೇಜಿಗೆ ಸೇಮ್ ಹೆಡ್ಡರ್ ಬೇಕಂದರೆ ಸೇಮ್ ಹೆಡ್ಡರ್ನೂ ಯೂಸ್ ಮಾಡ್ಬೋದು. ಡಿಫ್ರೆಂಟ್ ಹೆಡ್ಡರ್ ಬೇಕಂದರೆ ಡಿಫ್ರೆಂಟ್ ಹೆಡ್ಡರ್ ಕೂಡ ನೀವೇ ಮಾಡ್ಬೋದು. ಸೊ ಇದರಲ್ಲಿ ಇನ್ಸರ್ಟಲ್ಲಿ ಹೋಗಿ ಹೆಡ್ಡರ್ ಟ್ಯಾಬಿಗೆ ಹೋಗಿ ಎಡಿಟಿಗೆ ಹೋಗಿ ಎಡಿಟಲ್ಲಿ ಡಿಫ್ರೆಂಟ್ ಆಡ್ ಆ್ಯಂಡ್ ಈವನ್ ಪೇಜ್ ಅಥವಾ ಬರೀ ಫಸ್ಟ್ ಪೇಜ್ ಅಷ್ಟೇ ಮಾತ್ರ ಬೇಕಂದರೆ ಫಸ್ಟ್ ಪೇಜ್ ಅಷ್ಟಿಗೆ ನೀವು ಏನು ಮಾಡ್ಬೋದು, ಹೆಡ್ಡರ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಡಿಫ್ರೆಂಟ್ ಫಸ್ಟ್ ಪೇಜ್ ನೋಡಿ, ಡಿಫ್ರೆಂಟ್ ಫಸ್ಟ್ ಪೇಜ್ ಅಂದರೆ ಫಸ್ಟ್ ಪೇಜಿಗೆ ಮಾತ್ರ ಹೆಡ್ಡರ್ ಚೇಂಜ್ ಆಗುತ್ತೆ, ಸೆಕೆಂಡ್ ಪೇಜಿಗೆ ಸೇಮ್ ಇರುತ್ತೆ. ಸೊ ಈ ರೀತಿ ನೀವು ಹೆಡ್ಡರ್ನ ಚೇಂಜಸ್ ಮಾಡ್ಕೋಬೋದು. ಆಡ್ ಇವನ್ನಿಗೆ ಬೇರೆ, ಇವನ್ನಿಗೆ ಬೇರೆ, ಆಡಿಗೆ ಬೇರೆ ಕೂಡ ಮಾಡ್ಬೋದು. ಓಕೆ, ಇಲ್ಲ ಎಲ್ಲದು ಸೇಮ್ ಅಂದರೆ ಸೇಮ್ ಆಗಿ ಕೂಡ ನೀವು ಇಟ್ಕೋಬೋದು. ಓಕೆ, ಆಮೇಲೆ ಡೇಟ್ ಟೈಮ್ ಕೂಡ ನೀವೇನು ಮಾಡ್ಬೋದು, ಮೆನ್ಷನ್ ಮಾಡ್ಬೋದು. ಆಟೋಮೆಟಿಕ್ಲಿ ಅಪ್ಡೇಟ್ ಇಲ್ಲಿದೆ ನೋಡಿ, ಇವತ್ತಿನ ಡೇಟ್ ಇದೆ. ಸೊ ಡೇಟ್ ಟೈಮ್ ಕೂಡ ಆ್ಯಡ್ ಮಾಡ್ಬೋದು ನೀವು. ಅಪ್ಡೇಟ್ ಆಟೋಮೆಟಿಕ್ಲಿ ಅಂದರೆ ಅಪ್ಡೇಟ್ ಆಟೋಮೆಟಿಕ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನು ತೆಗಿತೀನಿ. ಓಕೆ, ಡಾಕ್ಯುಮೆಂಟ್ ಇನ್ಫೋ, ಆಥರ್ ನೇಮ್ ಬೇಕಾ ಆಥರ್ ನೇಮು, ಫೈಲ್ ನೇಮು, ಫೈಲ್ ಪಾತ್, ಡಾಕ್ಯುಮೆಂಟ್ ಆ್ಯಡ್ ಮಾಡ್ಬೋದು. ಕ್ವಿಕ್ ಪಾರ್ಟ್ಸಲ್ಲಿ ಆಟೋ ಟೆಕ್ಸ್ಟ್, ಸೊ ನಿಮಗೇನು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಫೀಲ್ಡ್, ಬಿಲ್ಡಿಂಗ್ ಬ್ಲಾಕ್ಸ್ ಆರ್ಗನೈಸರ್, ಈ ಥರ ಏನಾದರೂ ಆ್ಯಡ್ ಮಾಡ್ಬೋದು. ಪಿಕ್ಚರ್ಸ್ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಫುಟರಲ್ಲಿ ಪೇಜ್ ನಂಬರ್ ಕೊಟ್ಟಿದ್ದು, ಪೇಜ್ ನಂಬರ್ ಕೂಡ ನೀವು ಡಿಫ್ರೆಂಟಾಗಿ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಹೇಗೆ ನಾವು ಏನು ಮಾಡ್ಬೋದು, ಹೆಡ್ಡರ್ನ ಆ್ಯಡ್ ಮಾಡೋದು ಎಲ್ಲ ಪೇಜಿಗೆ ಒಂದೇ ಟೈಮಲ್ಲಿ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಓಕೆ, ಅದೇ ರೀತಿ ನೀವು ಕೂಡ ಹೆಡ್ಡರ್ ಫುಟರ್ನ ಆ್ಯಡ್ ಮಾಡ್ಬೋದು. ಡಿಫ್ರೆಂಟ್ ಪೇಜಿಗೆ ಡಿಫ್ರೆಂಟ್ ಇರಲಿ ಅಂದರೆ ಡಿಫ್ರೆಂಟ್ ಆಡ್ ಆ್ಯಂಡ್ ಈವನ್ ಪೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಶೋ ಟೆಕ್ಸ್ಟ್ ಬೇಕಂದರೆ ಶೋ ಟೆಕ್ಸ್ಟ್, ಡಾಕ್ಯುಮೆಂಟ್ ಟೆಕ್ಸ್ಟ್ ಅನ್ನೋದನ್ನು ಶೋ ಮಾಡಿ, ಬೇಡ ಅಂದರೆ ಇದನ್ನು ಮಾಡಿ ಅನ್ಚೆಕ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು.